ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಮಗಳಿಗೆ ಇವತ್ತು ಫುಲ್ ಜ್ವರ ನಿನ್ನೆಯಿಂದ ಬಂದಿದೆ. ಇವತ್ತು ಇದೆ ಜ್ವರ. ಔಷಧಿ ಹಾಕಿದರೂ ಕಮ್ಮಿ ಆಗ್ತಾಯಿಲ್ಲ. ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗಿದ್ವಿ. ಈಗ ನೋಡಬೇಕು, ಅವರು ಬೆಳಗ್ಗೆ ಮತ್ತು ನೈಟ್ ಆ್ಯಂಟಿಬಯೋಟಿಕ್ ಹಾಕಕ್ಕೆ ಹೇಳಿದ್ದಾರೆ. ಅದು ನಿನ್ನೆ ಹಾಕಿದ್ವಿ, ಇವಾಗ ಮತ್ತೆ ಹಾಕಬೇಕು ಆ್ಯಂಟಿಬಯೋಟಿಕ್ಕು. ಅದು ಸ್ವಲ್ಪ ಕಮ್ಮಿ ಆಗಿಲ್ಲ, ನೋಡಬೇಕು ಏನಾಗುತ್ತೆ ಅಂಥೇಳಿ. ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಇರೋ ಕಾರಣ ಇವತ್ತು ನನ್ನ ಮಗಳಿಗೆ ರೆಸ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂಗಿದು ಹೂ ಮುಡಿಸೋ ಶಾಸ್ತ್ರ ಇದೆ. ನಮ್ಮ ತಂಗಿಗೆ ಮದುವೆ ಫಿಕ್ಸ್ ಆಗಿದೆ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಮೊದಲು ಹಾಕುವ ವಿಡಿಯೋ ನಿಮಗೆ ಬಂದು ತಲುಪತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಹಾಯಪ್ಪ, ಹಾಯ್ ಮಾಡಪ್ಪ. ಸಿ ಹಾಯ್ 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 ಮಾಡು, ಹಾಯ್ ಹಾಯ್ ಮಾಡಪ್ಪ. ಜ್ವರ ಬಂದುಬಿಟ್ಟಿದೆ ಅವಳಿಗೆ, ಸುಸ್ತಾಗ್ಬಿಟ್ಟಿದ್ದಾಳೆ ತುಂಬಾ, ನೋಡೋಕ್ಕಾಗ್ತಿಲ್ಲ ಅವಳನ್ನ. ಹಾಯ್ ಮಾಡಪ್ಪ, ಹಾಯ್ ಮಾಡಪ್ಪ. ಓ ಕ್ಯಾಟಿ ಬಂತದ, ಕ್ಯಾಟಿ 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 ಇಲ್ಲ, ಇದು ಕ್ಯಾಟಿ ಕ್ಯಾಟಿ ಇದೆ, ಕ್ಯಾಟಿ. ತಕ್ಕ ಎಲ್ಲಿ ಹೋಗಿದ್ನಪ್ಪ ಇವನು? ಬೀಗರು ಮತ್ತು ಬರೋದು ಜಗತ್ತು ತಗೊಂಬಂತಿದ್ದಲ್ಲ ಈ ಥರ ಬಂತು. ಹಚ್ಚಿಂದ ಹೆಚ್ಚಿಗೆ ಬಂದಾವು, ಜಾಬ್ ಇರ್ತಾನಿದ್ದ ಹೆಚ್ಚಿಗೆ ಮರ ಬಂದಾವು, ನೆಟ್ಟವು. ಗೈಸ್, ರಂಗೋಲಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮುಗಿದೋಗುತ್ತೆ. ನಿಮಗೆ ಫೈನಲ್ ಟಚ್ ತೋರಿಸ್ತೀನಿ ರಂಗೋಲಿದು ನೋಡಿ. ಬೆಳಗಿನ ತಿಂಡಿಗೆ ಪಲಾವ್ ಮಾಡಿದ್ದಾರೆ. ಇವತ್ತು ಬನ್ನಿ ತಿನ್ನೋಣ ಎಲ್ಲರೂ. ಈ ಕಡೆ ಎಲ್ಲ ಅಡುಗೆ ರೆಡಿ ಆಗ್ತಾ ಇದೆ ಫಂಕ್ಷನಿಗೆ. ಗೈಸೊಳಿಗೆ ಸಿಕ್ಕಾಪಟ್ಟೆ ಜ್ವರ ಬಂದುಬಿಟ್ಟಿದೆ, ತಡ್ಕೊಳಕ್ಕಾಗ್ತಿಲ್ಲ, ಆ ಥರ ಜ್ವರ ಬಂದಿದೆ ಪಾಪ ನನ್ನ ಮಗಳಿಗೆ. ಸಾರು ಕುದೀತಾ ಐತಿ, ನಮ್ಮ ಅಣ್ಣಾರು ಬಂದಾರು, ನಮ್ಮ ದೊಡ್ಡಪ್ಪರು ಬಂದಾರು, ಮತ್ತೊಂದು ಹಣ್ಣು ಬಂದೈತಿ, ಟೀ ಕುಡಿತಾ ಐತಿ. ಹಾಂ, ಆಫೀಸ್ನಾಗ ಕೂತ್ಕೊಂಡು ಆಫೀಸ್ನಾಗ ಮಾಡೋದಂತ ಐತಿ. ದೊಡ್ಡಮ್ಮ ಮತ್ತೊಂದು ದೊಡ್ಡಮ್ಮ ಹಾಗೆ ಮತ್ತು ನಮ್ಮ ಮಾವನ ಮಗಳು ಎಲ್ಲ ಸೇರಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ. ಮತ್ತು ಈ ಕಡೆ ಬಂದು ಅಮ್ಮ ತಲೆ ಬಾಚ್ತಿದ್ದಾರೆ, ನನ್ನ ತಂಗಿಗೆ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ನನ್ನ ಮಗಳು ನೋಡಿ, ಎಷ್ಟೊಂದು ಜ್ವರ ಬಂದ್ರೂ ಚಿಕ್ಕಮ್ಮನ ಜೊತೆಗೆ ತರಲೆ ಮಾಡ್ತಿದ್ದಾಳೆ. ಹಾಗೆಯೇ ನಮ್ಮ ಅಣ್ಣನ ಮಗ ನೋಡಿ ಮೇಲೆ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಬಂದು ಶಾಸ್ತ್ರ ಮಾಡ್ತಿದ್ದಾರೆ ನೋಡಿ, ಎಷ್ಟು ಕ್ಯೂಟಾಗಿ ನನ್ನ ಬೇಬಿ. ಹಾಗೆ ಇಲ್ಲಿ ಬಳೆ ಎಲ್ಲ ಹಾಕ್ಬಿಟ್ಟು, ಸೀರೆ ಎಲ್ಲ ಹಾಕ್ಬಿಟ್ಟು ಉಡಿ ದುಮ್ತಾ ಇದ್ದಾರೆ. ಈ ಕಡೆ ಬಂದು ಅಡುಗೆ ಎಲ್ಲ ಪ್ರಿಪ್ರೇಷನ್ ಆಗಿಬಿಟ್ಟಿದೆ ನೋಡಿ, ಅಡುಗೆ ರೆಡಿ ಆಗಿಬಿಟ್ಟಿದೆ ಆಲ್ರೆಡಿ. ಇಲ್ಲಿ ಪಾಯಸ ಇದೆ, ಇಲ್ಲಿ ಕೋಸಂಬರಿ, ಹಪ್ಪಳ, ಸಂಡಿಗೆ, ಅನ್ನ ಸಾಂಬಾರು ಎಲ್ಲ ರೆಡಿಯಾಗಿದೆ ನೋಡಿ. ಪುಳಿಯೋಗರೆ ಎಲ್ಲ ಮಾಡಿದ್ದಾರೆ. ಕೆನ್ನಿಗೆ ತಾಗಲೇ ಇಲ್ಲ. ಇನ್ನೊಂದು ಕೊಡಿ, ಇನ್ನೊಂದು.
ಇವಾಗ ಎಲ್ಲ ಮುಗಿಸ್ಬಿಟ್ಟು ಊಟ ಕೂತಿದ್ದೀವಿ. ನೋಡಿ ಈ ಊಟದಲ್ಲಿ ನಮ್ಮ ಎಲೆಯಲ್ಲಿ ಏನೇನು ಹಾಕಿದ್ದಾರೆ ಅಂತ ನೋಡಿ. ಇಲ್ಲಿ ಅಣ್ಣ ಎಷ್ಟು ಉಪ್ಪಿನಕಾಯಿ ತಿಂತಿದ್ದಾನೆ. ಉಪ್ಪಿನಕಾಯಿನ ಎಷ್ಟು ತಿಂದ ಅಂತ ಹೇಳಿದ್ರೆ ಹೇಳೋಕ್ಕೆ ಸಾಧ್ಯ, ಅಷ್ಟು ತಿಂದಿದ್ದಾನೆ ಇವಾಗಲೇ. ಇವಾಗ ನೋಡಿ ಸಮ ಉಂಡ್ಬಿಟ್ಟು ಆಮೇಲೆ ಜೊತೆಗೆ ಆಡ್ ಮಗ. ಮತ್ತೇನೇನ್ ಬೇಕು ಬೇಕೆಲ್ಲ ಹೇಳಿ ಹೋಗ್ರಿ. ಮೊದ್ಲೇ ಹೇಳ್ರಿ ಒಬ್ಬೊಬ್ರಿಗೆ ಏನೇನ್ ಬೇಕು. ಹಾ, ಪೌಡ್ರ್ ಬೇಕು, ಮತ್ತೆ ಸ್ನೋ ಬ್ಯೂಟಿ ಬೇಕಾ ಬಾಚಣಿಕೆ ನೋಡ್ರಿ. ಹುಡುಗನ ಮನೆ ಹೋಗಕ್ ಯಾ ನಮ್ನಿ ಸೋಗ್ ಮಾಡಕತ್ತಾರ. ಒಬ್ಬೊಬ್ರು ಪ್ಯಾರಲೋಲಿ ಅಂತ ಪೌಡ್ರ್ ಅಂತ ನೋಡ್ರಿ. ಶೆಂಟ್ ಹಾಕೊಳ್ರಿ, ಪರ್ಫ್ಯೂಮ್ ಹಾಕೊಳ್ರಿ. ನೀರ್ ಬೇಕೇನ್ರಿ? ನಿಧಾನ್ ನೀವು ಬಾಳ್ ಹೊಡಿಬೇಡ. ಚಿಕನ್ ವಾಸನೆ ಬರ ಅಲ್ಲಿ. ಚಿಕನ್ ಮಟನ್ ಮಾಡ್ಯಾರ ಗೊತ್ತಿಲ್ಲಲ್ಲ, ವಾಸನೆ ಬರ್ಬೇಕಲ್ಲ. ಮತ್ತೆ ಊಟ ಮಾಡಿ ಬರ್ತೀವಿ. ಬಾಯ್ ಬಾಯ್. ಎಲ್ಲ ಬೀಗ್ರ ಮನೆಗೆ ಹೊಂಟಾರ ನೋಡ್ರಿ. ಬೀಗ್ರ ಮನೆಗೆ ಚೆನ್ನಾಗಿ ಮಾತಾಡ್ಸ್ಕೊ ಬರ್ರಿ. ಬೀಗ್ರ ಮೇಲೆ ಬಾಯ್. ಹೋ ಮಗ ಆಕಾಶಣ್ಣನ ಜೊತೆಗೆ. ಅವ ಎಂತ ಕಷ್ಟ ಬೇಗ ಹೋದ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್.